ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೊಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಟ ಸೈಫ್ ಅಲಿ ಖಾನ್, ಯಾರಿಗೆ ತಾನೇ ಗೊತ್ತಿಲ್ಲ, ಬಾಲಿವುಡ್ ಸೂಪರ್ ಸ್ಟಾರ್ ಆಗಿರುವಂತಹ ಸೈಫ್ ಅಲಿ ಖಾನ್ ಅವರು ಎಷ್ಟು ಕೋಟಿ ಒಡೆಯ. ಅದಲ್ಲದೆ 150 ಕೊಠಡಿ, 800 ಕೋಟಿ ಮೌಲ್ಯದ ಅರಮನೆ, ತಾಜ್ ಮಹಲ್ಗೂ ಪೈಪೋಟಿ ನೀಡುವಂತಹ ಸೈಫ್ ಅಲಿ ಖಾನ್ ಅವರ ಬಂಗಲೆ, ರಾಜಮನೆತನದ ಕುಡಿಯಾಗಿರುವಂತಹ ಸೈಫ್ ಅಲಿ ಖಾನ್ ಅವರ ಒಟ್ಟು ಆಸ್ತಿ ಎಷ್ಟು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಾಲಿವುಡ್ ನಟ ಆಗಿರುವಂಥ ಸೈಫ್ ಅಲಿ ಖಾನ್ ಮೇಲೆ ಈಗಾಗಲೇ ಹಲ್ಲೆ ಆಗಿರುವುದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಅದು ಕೂಡ ಅವರ ಮನೆಯಲ್ಲಿ ಅನ್ನೋದು ಶಾಕಿಂಗ್ ವಿಚಾರ. ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಸೈಫ್ ಅಲಿ ಖಾನ್ಗೆ ಚಾಕುವಿಂದ ಇರಿದಿದ್ದು ತುಂಬನೇ ಶಾಕಿಂಗ್ ಅಂತಲೇ ಹೇಳ್ಬೋದು. ಅದಲ್ಲದೆ 6ಕ್ಕೂ ಹೆಚ್ಚು ಬಾರಿ ಸೈಫ್ ಅಲಿ ಖಾನ್ಗೆ ಚಾಕುವಿಂದ ಇರಿದಿದ್ದಾರೆ. ಅದಲ್ಲದೆ ಸದ್ಯಕ್ಕೆ ಪೊಲೀಸರು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸ್ತಿದ್ದಾರೆ. ಸೈಫ್ ಅಲಿ ಖಾನ್ ರಾಜಮನೆತನದ ಕುಡಿ. ಅಷ್ಟೇ ಅಲ್ಲದೆ ನಟರಾಗಿರುವ ಜೊತೆಗೆ ಸೈಫ್ ಅಲಿ ಖಾನ್ ಪಟೌಡಿ ಕುಟುಂಬದ 10ನೇ ನವಾಬ ಕೂಡ ಹೌದು. ಸೈಫ್ ತಂದೆ ನವಾಬ್ ಮನ್ಸೂರ್ ಅಲಿ ಖಾನ್ ಪಟೌಡಿ ಪ್ರಸಿದ್ಧ ಕ್ರಿಕೆಟಿಗರು ಕೂಡ ಆಗಿದ್ದರು. ಅವರು ಭಾರತೀಯ ಕ್ರಿಕೆಟ್ ತಂಡದ ಅತ್ಯಂತ ಕಿರಿಯ ನಾಯಕರಾಗಿದ್ದವರು ಸೈಫ್ ಅಲಿ ಖಾನ್ ಅವರ ತಂದೆ. ಅಷ್ಟೇ ಅಲ್ಲದೆ ಸೈಫ್ ಅಲಿ ಖಾನ್ ಅವರ ಒಟ್ಟು ಸಂಪತ್ತು ಸುಮಾರು 1300 ಕೋಟಿಗಿಂತ ಅಧಿಕವಿದೆ ಅಂತಲೇ ಅಂದಾಜಿಸಲಾಗಿದೆ. ಸೈಫ್ ಅಲಿ ಖಾನ್ ಬಳಿ ಹಲವು ಐಷಾರಾಮಿ ಮನೆಗಳು, ಸೈಫ್ ಅಲಿ ಖಾನ್ ಬಳಿ 800 ಕೋಟಿ ಬೆಲೆ ಬಾಳುವ ಭವ್ಯವಾದ ಅರಮನೆ ಕೂಡ ಇದೆ. ಈ ಅರಮನೆಯು 10 ಎಕರೆಯಷ್ಟು ವಿಸ್ತಾರವಾಗಿದ್ದು ಜೊತೆಯಲ್ಲಿ ಎಲ್ಲ ಸೌಲಭ್ಯಗಳು ಹೊಂದಿದೆ. ಈ ಅರಮನೆ ವಿನ್ಯಾಸ ಕೂಡ ವಿಶೇಷವಾಗಿದ್ದು ವರ್ಷಗಳಷ್ಟೇ ಹಳೆಯದಾದರೂ ಈ ಅರಮನೆ ಮೊಘಲ್ ವಾಸ್ತುಶೈಲಿಯಂತೆ ಸಹ ಕಾಣಬಹುದು. ಹೌದು, ಒಂದು ಕಾಲದಲ್ಲಿ ಪಟೌಡಿ ಕುಟುಂಬದ ಈ ಮನೆಯಲ್ಲಿ ವಾಸವಾಗಿತ್ತು. ಇಲ್ಲಿ ಸೈಫ್ ತಂದೆ ಮನ್ಸೂರ್ ಅಲಿ ಖಾನ್ ವಾಸವಾಗಿದ್ದರು. ಇಂದಿಗೂ ಸಹ ಸೈಫ್ ಅಲಿ ಖಾನ್ ತಮ್ಮ ಕುಟುಂಬದೊಂದಿಗೆ ಬಂದು ಇಲ್ಲಿ ಕಾಲ ಕಳೆಯುತ್ತಾರೆ. ಈ ಅರಮನೆ ನಿರ್ಮಾಣಗೊಂಡಿದ್ದು 1900ರಲ್ಲಿ ಪ್ರಾರಂಭವಾಯಿತು ಈ ಅರಮನೆ. ಅಷ್ಟೇ ಅಲ್ಲದೆ ಈ ಐಷಾರಾಮಿ ಅರಮನೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 150 ಕೊಠಡಿಗಳು ಕೂಡ ಹೊಂದಿವೆ. 7 ಮಲಗುವ ಕೋಣೆ, 7 ಡ್ರೆಸ್ಸಿಂಗ್ ರೂಮ್ ಕೂಡ ಇದಾವೆ. ಈ ಅರಮನೆಯಲ್ಲಿ ಶೂಟಿಂಗ್ ಕೂಡ ಮಾಡಲಾಗಿದೆ. ಹೌದು, ಈಗ ರೀಸೆಂಟ್ ಆಗಿ ಬಂದಿರುವಂತ ಅನಿಮಲ್ ಮೂವಿ ಯಾರೆಲ್ಲ ನೋಡಿದ್ರು, ಅಲ್ಲಿ ರಣಬೀರ್ ಕಪೂರ್ ನಟಿಸಿರುವಂತ ಅನಿಮಲ್ ಮೂವಿಯಲ್ಲಿ ಅರಮನೆ ತೋರಿಸ್ತಾರಲ್ಲ, ಅದು ಬಂದು ಆ ಅರಮನೆ ಬೇರೆ ಯಾರ್ದು ಅಲ್ಲ, ಆ ಅರಮನೆ ಬಂದು ಸೈಫ್ ಅಲಿ ಖಾನ್ ಅವ್ರದ್ದು. ವಿಶ್ವದ ಅತ್ಯಂತ ಸುಂದರ ಸ್ಥಳವಾಗಿರುವಂಥ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕೂಡ ಸೈಫ್ ಅಲಿ ಖಾನ್ ಅವರು ಒಂದು ಮನೆ ಹೊಂದಿದ್ದಾರೆ. ಈ ಮನೆಯಂತೂ ತುಂಬ ಐಷಾರಾಮಿಯಾಗಿದೆ ಅಂತಲೇ ಹೇಳ್ಬೋದು. ಸೈಫ್ ಅಲಿ ಖಾನಿಗೆ ವಜ್ರಗಳಂದ್ರೆ ತುಂಬಾ ಇಷ್ಟ. ಇವ್ರ ಹತ್ರ ಹಲವಾರು ವಜ್ರದ ಕಲೆಕ್ಷನ್ಸ್ ಕೂಡ ಇದ್ದಾವೆ. ಅಷ್ಟೇ ಅಲ್ಲದೆ ನಿಶ್ಚಿತಾರ್ಥಕ್ಕೊಂದು ಕರೀನಾಗೆ ಬರೋಬ್ಬರಿ 5 ಕ್ಯಾರೆಟ್ ಪ್ಲಾಟಿನಂ ಬ್ಯಾಂಡ್ ವಜ್ರದ ಉಂಗುರವನ್ನು ಉಡುಗೊರೆಯಾಗಿ ನೀಡಿದ್ರು ಸೈಫ್ ಅಲಿ ಖಾನ್. ಇದು ತುಂಬಾ ಸದ್ದಾಗಿತ್ತು. ಇದರ ಬೆಲೆ ಬರೋಬ್ಬರಿ 75 ಲಕ್ಷ ರೂಪಾಯಿ ಆಗಿತ್ತು. ಅಷ್ಟೇ ಅಲ್ಲದೆ ಸೈಫ್ ಅಲಿ ಖಾನ್ ಅವರು ಪ್ರತಿ ವರ್ಷ ತಮ್ಮ ಕುಟುಂಬದೊಂದಿಗೆ ರಜೆಗೆ ಹೋಗುತ್ತಾರೆ. ತುಂಬಾನೇ ಸದ್ದಾಗಿದ್ದು ಬಂದು 2022ರಲ್ಲಿ ಅವರು ಕರೀನಾ ಮತ್ತು ಮಕ್ಕಳೊಂದಿಗೆ ಮಾಲ್ಡೀವ್ಸ್ಗೆ ಹೋಗಿರ್ತಾರೆ. ಅಲ್ಲಿ ಅವರು ಉಳ್ಕೊಂಡ್ರೆ ವಿಲ್ಲಾ ಬಗ್ಗೆ ತುಂಬಾನೇ ಚರ್ಚೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಆ ವಿಲ್ಲಾದಲ್ಲಿ ಒಂದು ರಾತ್ರಿ ಕಳೆಯಲು ಸುಮಾರು 18 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಂತ ಬರೀ ಐಷಾರಾಮಿ ಜೀವನ ನಡೆಸಿದ ಸೈಫ್ ಅಲಿ ಖಾನ್ ಅವರು ಅವರ ತಮ್ಮದೇ ಆದ ಬಟ್ಟೆ ಬ್ರ್ಯಾಂಡ್ ಕೂಡ ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ 2018ರಲ್ಲಿ ಹೌಸ್ ಆಫ್ ಪಟೌಡಿ ಎಂಬ ಬ್ರ್ಯಾಂಡ್ ಕೂಡ ಪ್ರಾರಂಭಿಸಿದರು. ಇದಂತೂ ತುಂಬಾನೇ ಜನಪ್ರಿಯವಾದ ಬ್ರ್ಯಾಂಡ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಹಲವಾರು ಬಿಸ್ನೆಸ್ಗಳು, ಕೆಲವೊಂದು ಬ್ರ್ಯಾಂಡ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಪ್ರತಿ ಸಿನಿಮಾಗೂ 10 ರಿಂದ 15 ಕೋಟಿಯಷ್ಟು ಸಂಭಾವನೆ ಪಡ್ಕೊಂತಾರೆ. ಈಗ ಸೈಫ್ ಅಲಿ ಖಾನ್ ಅವರು ಹೆಚ್ಚು ಸುದ್ದಿಯಲ್ಲಿ ಇರೋದು ಬಂದು ಅವ್ರ ಮೇಲೆ ಆಗಿರುವಂತಹ ಚಾಕು ಇರುತ್ತದ ಬಗ್ಗೆ ಈಗ ಎಲ್ಲೆಡೆ ಸುದ್ದಿಯಿಂದ ಆಡ್ತಿದೆ. ಅದಲ್ಲದೆ ಈಗಾಗಲೇ ಸೈಫ್ ಅಲಿ ಖಾನ್ ಅವರು ಆಸ್ಪತ್ರೆಗೆ ದಾಖಲಾಗಿ ಈಗ ಚೇತರಿಸಿಕೊಂಡಿದ್ದಾರೆ ಅಂತೇಳಿ ಅವರ ಪತ್ನಿ ಆಗಿರುವಂತಹ ಕರೀನಾ ಕಪೂರ್ ಅವರು ಹೇಳಿದ್ದಾರೆ. ಯಾರು ಗಾಬರಿಗೊಳ್ಳಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಅದಲ್ಲದೆ ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋದಲ್ಲಿ ಮುಗಿಸೋಣ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗೆ